ಬಾಡಿ ಆ್ಯಂಡ್ ಮೈಂಡ್ ನಮ್ಮ ಕಂಟ್ರೋಲಲ್ಲಿರುತ್ತೆ ಅಥವಾ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಬಟ್ ಯೂನಿವರ್ಸ್ನ ಹೆಂಗೆ ಅದು ಹೆಂಗೆ ಅಟ್ರ್ಯಾಕ್ಟ್ ಆಗುತ್ತೆ? ಯಾಕೆ ಲಾಸ್ಟ್ಲಿ ನಾನು ಇದನ್ನು ಕೇಳ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಬ್ರೈನನ್ನು ಕಾಮ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಇನ್ ಆರ್ ಹ್ಯಾಂಡ್. ನಮ್ಮ ಬಾಡಿ ಒಂಚೂರು ತಣ್ಣಗಾಗಬೇಕು ಅಥವಾ ತುಂಬ ಸುಸ್ತಾಗಿದೆ ಅಂದರೆ ಒಂದು ಸ್ವಲ್ಪ ಒಂದು ನ್ಯಾಪು ಮತ್ತೊಂದು ಕೂಲ್ ಡೌನ್ ಆಗುತ್ತೆ. ಬಟ್ ಈ 10 ಲಕ್ಷ ನಾನು ಸಂಪಾದನೆ ಮಾಡಬೇಕು, ತುಂಬ ಜನ ಇದನ್ನು ಹೇಳ್ತಾರೆ, ನಾನು 10 ಕೋಟಿ ಸಂಪಾದನೆ ಮಾಡಬೇಕು ಅಂತ ನೀವು ಅಫರ್ಮೇಷನ್ ಇಟ್ಕೋಬೇಕು ಅಥವಾ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂತ. ಹೌ ಇಟ್ ವರ್ಕ್ಸ್? ಸಿ ಮನಿ, ದ ಮೋರ್ ಯು ಚೇಸ್ ಮನಿ ರನ್ಸ್. ಯಾ, ಬೆಕ್ಕನ್ನು ಹಿಡಿಯೋಕ್ಕೆ ಹೋದರೆ ಬೆಕ್ಕು ಹೊಡೋಗುತ್ತೆ. ಬೆಕ್ಕಿಗೆ ಏನು ಬೇಕೋ ಅದಿದ್ದಾಗ ಬರುತ್ತೆ. ಆಲ್ವೇಸ್ ಅಟ್ರಾಕ್ಟ್ ವೆಲ್ತ್. ಮನಿ ಇಸ್ ಎ ಡಿನಾಮಿನೇಷನ್. ಭಾವನಾ, ನಿಂಗೆ ನಾನು 10 ಲಕ್ಷ ಕೊಟ್ಟರೆ ಯು ಹ್ಯಾವ್ ದ ಕೆಪಾಸಿಟಿ ಟು ಮೇಕ್ ಇಟ್ 10 crore. ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಯೋರ್ ಮೈಂಡ್ ಸೆಟ್. ಓಕೆ, ಸೊ ನಾನು ಯಾವಾಗಲೂ ಹೇಳ್ತೀನಿ, ಲಕ್ಷ್ಮಿ ಬರಲಿ ಅಂತ ಕೇಳಿಬಿಡಿ. ಲಕ್ಷ್ಮಿಯನ್ನು ಮಲ್ಟಿಪ್ಲೈ ಮಾಡೋ ವಿದ್ಯೆ ಯಾರು ಕೊಡ್ತಾಳೆ? ಸರಸ್ವತಿ. ನಮ್ಮ ತಂದೆ ತಾಯಿ ಎಲ್ಲ ಹೇಳೋರು ಅಲ್ವಾ, ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ. ಹಾಗಾಗಿ ಆ ವಿಸ್ಡಮ್ ಬೇಕು ನಮಗೆ. ಕ್ರೇವ್ ಫಾರ್ ದಟ್ ವಿಸ್ಡಮ್, ನಾಟ್ ಫಾರ್ ಮನಿ. ಇಫ್ ಯು ಸೇ ಮನಿ ದುಡ್ಡು ಬಂತು, ಓ ನಾನು ಇಲ್ಲಿ ಸುವರ್ಣ ಆಫೀಸಿಗೆ ಬರ್ಬೇಕು ಅಂದ್ಕೊಂಡಿದ್ದು ಮನೇಲಿ ಕೂತಿದ್ರೆ ಬರೋಕ್ಕಾಗತ್ತಾ? ನೋ, ದಟ್ ಡಸಂಟ್ ಹ್ಯಾಪನ್. ಐ ಪುಟ್ ಎಫರ್ಟ್. ನಾನು ಆ ಎಫರ್ಟ್ ಹಾಕಿ ಇಲ್ಲಿಗೆ ಬಂದೆ ಅಲ್ವಾ. ಸೊ ಆಸ್ಕ್ ಫಾರ್ ವಿಸ್ಡಮ್, ಡೋಂಟ್ ಆಸ್ಕ್ ಫಾರ್ ಮನಿ. ಚಂಚಲೆ, ಲಕ್ಷ್ಮಿ ಇಸ್ ವೆರಿ ಚಂಚಲ, ಅವಳು ನೀರಿಂದ ಬಂದಿರೋದು ಅಲ್ವಾ. ಸೊ ಹಾಗಾಗಿ ಶಿ ವಾಂಟ್ಸ್ ಟು ಫ್ಲೋ. ಶಿ ವಾಂಟ್ಸ್ ಟು, ಇವತ್ತು ನಿನ್ನ ಹತ್ರ ಇದ್ರೆ ನಾಳೆ ಇನ್ನೊಬ್ಬರ ಹತ್ರ ಇರುತ್ತೆ. ಎಲ್ಲರ ಹತ್ರ ದುಡ್ಡಿದೆ, ದುಡ್ಡು ಯಾರ ಹತ್ರ ಇಲ್ಲ ಹೇಳಿ? Money is money. If I have 1 rupee, if I have 100 crore, if I have 1000 crores, it's a denomination. But believe that I deserve this. I deserve this. I truly deserve anything. ಅಂದ್ರೆ ಬರೀ ದುಡ್ಡು ಅಂತಲ್ಲ, ಒಂದು anything for that matter. Relationship ಅಥವಾ ಏನೋ ಒಂದು ಕನಸು. ಈಗ ಯಾವುದೋ ಹುಡುಗಿ ನೋಡ್ತಾರ, ಎಷ್ಟು ಚೆನ್ನಾಗಿದ್ದಾಳೆ, ಅವಳು ಎಲ್ಲ ನನ್ನ ಒಪ್ತಾಳೆ. ದಟ್ ಇಸ್ ನಾಟ್ ರೈಟ್. ನಿನ್ನಲ್ಲಿರ್ತಕ್ಕಂಥ ಯೂನಿಕ್ ಕ್ಯಾರೆಕ್ಟರ್ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಆಯಿತಾ? Tell I deserve this girl. Tell I deserve this man. I deserve this kind of love. Let this love find me. Relax. The more you're at ease, things come to you. Okay. Everything is vibration. If I'm thinking, oh, I have written my vision board ಹಾಕಿದ್ದೀನಿ, ಬರತ್ತಾ ಇಲ್ವಾ ಅಂತ ಎಷ್ಟೇ ಪವರ್ಫುಲ್ ಬೀಜ ಕೊಡ್ತೀನಿ ನಿಮಗೆ. ಆಯಿತಾ? ಇದನ್ನು ಗಿಡ ಹಾಕು, ಖಂಡಿತ ಭಾವನಾ ದೊಡ್ಡ ಮರ ಆಗುತ್ತೆ. ದೊಡ್ಡ ಮಾವಿನ ಹಣ್ಣು, ನಿಂಗೆ ಎಷ್ಟು ಮಾವಿನ ಹಣ್ಣು ಬೇಕೋ ಅದೆಲ್ಲ ಬೆಳೆಯುತ್ತೆ ಅಂತ. ಆ ಬೀಜ ನೀನು ಡೈಲಿ ಕೆತ್ಕಿ ಗಿಡ ಆಯ್ತಾ ಮೊಳಕೆ ಕಟ್ತಾ ನೋಡಿದ್ರೆ ಎಷ್ಟೇ ಫಲವತ್ತಾದ ಬೀಜವನ್ನು ಕೊಟ್ಟರು ಕೂಡ ಅದು ಮರ ಆಗಲ್ಲ. ಹಾಗಾಗಿ ನಾವು ಅಷ್ಟೇ ನಂಬಿಕೆ ಇಡಬೇಕು. ಸೆಟ್ ಇಟ್ ಅಂಡ್ ಫರ್ಗೆಟ್ ಇಟ್. ನೀವು ಹೋಟೆಲ್ ಊಟ ಆರ್ಡರ್ ಮಾಡ್ತೀರಾ, ಕಿಚನ್ಗೆ ಹೋಗ್ಬಿಟ್ಟು ಆಯ್ತಾ ಅಂತ ನೋಡ್ತೀರಾ. ನೋ, ಯು ಹ್ಯಾವ್ ಆರ್ಡರ್ಡ್ ಇಟ್ ವಿಲ್ ಕಮ್ ಅಂತ. ರಿಲ್ಯಾಕ್ಸ್. ಬರುತ್ತೆ ಅನ್ನೋ ನಂಬಿಕೆ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನೇ ಹೇಳಿದೆ ನಾನು, ಯಾವುದೋ ಒಂದು ಕಾಸ್ಟ್ಲಿ ಕ್ರಿಸ್ಟಲ್ ತೊಗೋಬೇಕು ಅಂತಿಲ್ಲ. ಒಂದು ಜಲ್ಲಿ ಕಲ್ಲು ಇಟ್ಕೊಂಡು ಅದಕ್ಕೆ ಅಫರ್ಮೇಷನ್ ಹಾಕಿದ್ರೆ ಇಟ್ ವಿಲ್ ವರ್ಕ್ ಫಾರ್ ಯು. ಐ ಸೆಲ್ ಇಟ್ ಇಸ್ ಅಗೇನ್ಸ್ಟ್ ಮೈ ಮಾರ್ಕೆಟ್. ಬಟ್ ಐಮ್ ಟೆಲಿಂಗ್ ಯು ದಟ್ ಈಸ್ ಹೌ ಇಟ್ ವರ್ಕ್ಸ್. ಪೀಪಲ್ ಆರ್ ವೆರಿ ಮ್ಯಾನ್ಯುಪುಲೇಟಿವ್. ಈಗ ಕ್ರಿಸ್ಟಲ್ಸು ಅದು ಇದು ಏನೇನೋ ಬರ್ತಾ ಇದೆ. ಇಟ್ಸ್ ನಾಟ್. ಒನ್ ಥಾಟ್ ಇಸ್ ಎನಫ್ ಫಾರ್ ಯು ಟು ಮ್ಯಾನಿಫೆಸ್ಟ್. ಓಕೆ, ದಿ ಬೆಸ್ಟ್ ಲೈಫಿಗೆ ಅಥವಾ ನಾವು ಅಂದುಕೊಂಡ ಲೈಫಿಗೆ 5 ಸೂತ್ರಗಳೇನು? ಫಸ್ಟ್, ಇವತ್ತಿಂದ ನಾನು ಶುರು ಮಾಡ್ತಿದ್ದೀನಿ. ಓಕೆ, 5 ಸೂತ್ರಗಳು. ಲೀವ್ ಇನ್ ಪ್ರೆಸೆಂಟ್ ಆ್ಯಂಕರ್ ಮೂಮೆಂಟ್. ನಾಳೆ ಏನಾಗುತ್ತೆ, ನಾಳೆ ನೀವು ನೋಡಿಲ್ಲ, ನಾನು ನೋಡಿಲ್ಲ. ಕೋವಿಡ್ ಬರೋದು ಗೊತ್ತಿತ್ತ? ಅಂಥದ್ದೇ ಜ್ಯೋತಿಷ್ಯದವ್ರಿಗೆ ಗೊತ್ತಿರಲಿಲ್ಲ, ಟ್ಯಾರೋ ರೀಡರ್ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ. ಅನ್ಸರ್ಟಿನಿಟಿ ನಮ್ಮ ಲೈಫಲ್ಲಿ ಇದ್ದಿದ್ದೆ. ದಟ್ಸ್ ಅ ಬ್ಯೂಟಿ ಆಫ್ ಲೈಫ್. ನಮ್ಗೆ ಯಾವುದೂ ಒಂದೇ ಥರ ಇರೋಕ್ಕೆ ಇಷ್ಟ ಆಗಲ್ಲ. ಒಂದೇ ಸೀಸನ್ ಇಲ್ಲ, ಒಂದೇ ಥರ ಗಿಡ ಇಲ್ಲ, ಒಂದೇ ಥರ ಮರ ಇಲ್ಲ. ನಾನಿದ್ದಾಗ ನೀವಿಲ್ಲ, ನೀವಿದ್ದಾಗ ನಿಮ್ಮ ಅಕ್ಕ ಇಲ್ಲ ಅಲ್ವಾ. ಸೊ ನಮಗೆ ಎಲ್ಲವೂ ವಿಭಿನ್ನವಾಗಿರುತ್ತೆ. ಫಸ್ಟ್ ಅಂಡರ್ಸ್ಟ್ಯಾಂಡ್. ಈ ಸೆಕೆಂಡ್ ನಾನು ಭಾವನಾ ಹತ್ರ ಮಾತಾಡ್ತಿದ್ದೀನಿ ಅಂದರೆ ಭಾವನಾ ಹತ್ರ ಮಾತಾಡ್ತಾ ಇದ್ದೀನಿ, ಹಲ್ಲುಚ್ತಿದ್ದೀನಿ ಅಂದರೆ ಬರೀ ಹಲ್ಲುಚ್ತಾ ಇದ್ದೀನಿ. ಡೋಂಟ್ ಲೆಟ್ ಯುವರ್ ಮೈಂಡ್ ವಾಂಡರ್. ಯಾವಾಗ ನಿಮ್ಮ ತಲೆ ಅಲ್ಲಿ ಇಲ್ಲಿ ಹೋಗುತ್ತೆ, 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ, 30 ಸೆಕೆಂಡ್ ಕೂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಮೈಂಡ್ಫುಲ್ನೆಸ್ ಇಲ್ಲ ನಮಗೆ. ಸೊ ಬಿ ವೆರಿ ವೆರಿ ಮೈಂಡ್ಫುಲ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ಓಕೆ, ನೆಕ್ಸ್ಟ್ ಲರ್ನ್ ಟು ಅಪ್ರಿಷಿಯೇಟ್ ಎವ್ರಿ ಸ್ಮಾಲ್ ಥಿಂಗ್ಸ್. ಅಮ್ಮ ಅಡುಗೆ ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ತಾ ಹೋಗಿ. ಬಾಸ್ ಹೋಗಿದ್ರೆ, ಕೆಲಸಕ್ಕೆ ಹೋದಾಗ ಲರ್ನ್ ಟು ಅಪ್ರಿಷಿಯೇಟ್ ದ ಬ್ಯೂಟಿ ಆಫ್ ನೇಚರ್ ಅಲ್ವಾ. ಈಗ ಭಗವಂತ ಎಷ್ಟು ಸುಂದರವಾದ ಪ್ರಪಂಚ ನಿನಗೋಸ್ಕರ ಸೃಷ್ಟಿ ಮಾಡಿದ್ದಾನೆ ಅಲ್ವಾ. ಎಲ್ಲ ಕಡೆ ಬ್ಯೂಟಿ ಇದೆ. ಒಂದು ಗಿಡ ಆಗಿರಲಿ, ಮರ ಆಗಿರಲಿ, ಬೆಟ್ಟ ಆಗಿರಲಿ, ಗುಡ್ಡ ಆಗಿರಲಿ, ವ್ಯಕ್ತಿಗಳಾಗಿರಲಿ, ಎಲ್ಲವೂ ತುಂಬಾ ಅದ್ಭುತವಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಶುರು ಮಾಡು. ದಟ್ಸ್ ಹೌ ಯೂನಿವರ್ಸ್ ವಿಲ್ ಅಲೈನ್ ಟು ಯು. ನಂತರ ಸ್ಟಾರ್ಟ್ ಟೇಕಿಂಗ್ ಗುಡ್ ಕೇರ್ ಆಫ್ ಯೋರ್ ಸೆಲ್ಫ್ ಕೇರ್, ಸೆಲ್ಫ್ ಲವ್, ಸೆಲ್ಫ್ ಅಕೌಂಟಬಿಲಿಟಿ, ಸೆಲ್ಫ್ ಕಂಪ್ಯಾಷನ್, ಇದೆಲ್ಲವೂ ಮುಖ್ಯ. ಡೋಂಟ್ ಬಿ ಹಾರ್ಶ್ ಆನ್ ಯುವರ್ ಸೆಲ್ಫ್. ಇಟ್ಸ್ ಓಕೆ. ಆ ಆಪರ್ಚುನಿಟಿ ಹೋಯ್ತಾ, ನೆಕ್ಸ್ಟ್ ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ. ಅದನ್ನೇ ನಾನು ಕಳ್ಕೊಂಡೆ ಅಂತ ನನ್ನ ಬಗ್ಗೆ ನಾನೇ ಕೆಟ್ಟದಾಗ ಮಾತಾಡ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ.
ಆಯಿತಾ. ಸೆಲ್ಫ್ ಕಂಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಬೀಯಿಂಗ್ ಕೈಂಡ್ ಟು ಯುವರ್ ಸೆಲ್ಫ್ ಇಸ್ ಇಂಪಾರ್ಟೆಂಟ್. ಸೆಲ್ಫ್ ಕೇರ್, ವರ್ಕೌಟ್. ನೋಡು, ಜಿಮ್ಮಿಗೆ ಹೋಗೋದು ಅಂತ ಹೇಳಿದ್ರೆ ಬರೀ ಮೆಂಟಲ್ ಫಿಸಿಕಲ್ ಹೆಲ್ತ್ ಅಲ್ಲ. ನಾನೊಂದು 30 ಅಥವಾ 50 kg ವೆಯ್ಟನ್ನು ಎತ್ತಾ ಇದ್ದೀನಿ. ನನ್ನ ಬಾಡಿಗೆ ಏನು ಸಿಗ್ನಲ್ ಕಳಿಸ್ತಿದ್ದೀನಿ, ದಿಸ್ ಈಸ್ ಓನ್ಲಿ ಫಾರ್ 30 seconds ಬಾಬಾ ವೆಯ್ಟ್ ಅಂತೆ. ಸಿಮಿಲರ್ಲಿ ಯಾವುದೇ ಸಿಚುಯೇಷನ್ ನಮ್ಮ ಲೈಫಲ್ಲಿ ಬರಲಿ, ಇಟ್ ಇಸ್ ನಾಟ್ ಪರ್ಮನೆಂಟ್. ಈಗ ನಗ್ತಾ ಇದ್ದರೆ ಇಡೀ ದಿನ ನಗ್ತಾ ಇದ್ದರೆ ನನ್ನನ್ನು ಸೀದಾ ಎಲ್ಲ ಕರ್ಕೊಂಡು ಹೋಗ್ತೀರಾ. ಸೊ ಅಳ್ತಾ ಇದ್ರೂ ಕೂಡ ಯು ಆರ್ ನಾಟ್ ಕ್ರೈಯಿಂಗ್, ವಿ ಆರ್ ನಾಟ್ ಲಾಫಿಂಗ್ ಹೋಲ್ ಡೇ. Every situation in life, it is temporary and it has come in your life to teach you something. ಸೊ ಯಾವುದೇ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಇದ್ರೂ ಕೂಡ ಅಂಡರ್ಸ್ಟ್ಯಾಂಡ್ ಯಾಕೆ ಬಂದಿದೆ ಅಂತ. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಬಾಡಿ ಆ್ಯಂಡ್ ಮೈಂಡ್ ವರ್ಕ್ಸ್ ಹ್ಯಾಂಡ್ ಇನ್ ಹ್ಯಾಂಡ್. ಆಯಿತಾ. ಸೊ ಇದೆಲ್ಲವನ್ನು ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ವಿ ವಿಲ್ ಹ್ಯಾವ್ ಅ ಬ್ಯೂಟಿಫುಲ್ ಲೈಫ್. ಆ್ಯಂಡ್ ನಂಬಿ ನನ್ನ, ಈ ಲೈಫ್ ಇರೋದೇ ಸೆಲೆಬ್ರೇಟ್ ಮಾಡೋಕ್ಕೆ, ನಾಟ್ ಟು ಕ್ರೈ ಆ್ಯಂಡ್ ಇಟ್ ಇಸ್ ನಾಟ್ ಟು ಸಫರ್. ಐ ಟೋಲ್ಡ್ ಯು ಅಲ್ಲ, ಈ ಪ್ಲಾನೆಟ್ಸ್ನ ಹ್ಯಾಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ದಟ್ ಈಸ್ ಹೌ ಇಟ್ ಇಸ್ ನಾಟ್ ದೇರ್ ಟು ಪನಿಷ್ ಯು. ಆ್ಯಂಡ್ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್. ಯಾವುದೇ ಒಂದು ಲೈಫಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇವತ್ತೇ ಕೂತ್ಕೊಂಡು ಕ್ವಶನ್ ಮಾಡಿದ್ದು ಏನು ಪಾಠ ಕಲಿಸ್ತಿದೆ ಅಂತ. ಇಟ್ ಇಸ್ ಗಾನ್. ದಟ್ಸ್ ಇಟ್, ಸಿಂಪಲ್. ಲವ್ಲಿ.